ನಮಸ್ಕಾರ ನನ್ನ ಆತ್ಮೀಯರೇ ಮತ್ತು ಪ್ರೀತಿಯ ಬಂಧು ಮಿತ್ರರೇ. ಶ್ರೀ ಸಮೃದ್ಧಿ ಸ್ಪಿರಿಚುಯಾಲಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಶ್ವಿನಿ, ಹೋಪೋನೋಪೋನೋ ಹೀಲರ್. ಇದು ನನ್ನ ಮೊದಲನೆಯ ವಿಡಿಯೋ. ಈ ಚಾನಲ್ನ ಮೂಲಕ ನಾನು ಒಂದು ಹೊಸ ಲೋಕವನ್ನೇ ಸೃಷ್ಟಿಸಲು ಬಯಸುತ್ತೇನೆ. ಈ ಹೊಸ ಲೋಕದಲ್ಲಿ ನಿಮಗೆ ಈಗಿರುವ ಎಲ್ಲ ಸಮಸ್ಯೆಗಳು, ಅಂದರೆ ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಮದುವೆಯ ಸಮಸ್ಯೆ, ಮನಃಶಾಂತಿ ಮುಂತಾದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿದ್ದೇನೆ. ಇದೇನಪ್ಪ, ಇವರು ಎಲ್ಲ ಜ್ಯೋತಿಷ್ಯರ ರೀತಿ ಹೇಳುತ್ತಿದ್ದಾರೆ, ಇವರು ಜ್ಯೋತಿಷ್ಯರ ಅಂದುಕೊಳ್ಳಬೇಡಿ. ನನ್ನ ಮುಂದಿನ ಎಲ್ಲ ವಿಡಿಯೋಸ್ಗಳನ್ನು ಒಂದು ಬಿಡದೆ ಏಕಾಂತದಲ್ಲಿ ಕುಳಿತು ಮನಸ್ಸಿನಿಂದ ಕೇಳಿ. ನಿಮ್ಮ ಜೀವನದ ವೈಖರಿಯನ್ನೇ ಬದಲಿಸಿಕೊಳ್ಳುವ ಅವಕಾಶ ನಿಮಗೆ ಸಿಗುತ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ 99% ಮನಃಶಾಂತಿ ಹಾಗೂ ಸಂತೋಷವನ್ನು ಹೊಂದುತ್ತೀರಿ ಎಂಬ ಭರವಸೆ ನನಗಿದೆ. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಕೂತು ಕೇಳಬೇಡಿ. ಏಕಾಗ್ರತೆಯಿಂದ ನನ್ನ ಎಲ್ಲ ವಿಡಿಯೋಸನ್ನು ಮನಸ್ಸಿಟ್ಟು ಕೇಳಿ. ಇದು ನನ್ನ ವಿನಂತಿ. ದಯವಿಟ್ಟು ಮನಸ್ಸು ಕೊಟ್ಟು ನಾನು ಹೇಳುವ ಮಾತುಗಳನ್ನು ಕೇಳಿ. ನಂಬಿಕೆಯೇ ಮುಖ್ಯ. ನಮ್ಮ ಎಲ್ಲ ಸಮಸ್ಯೆಗಳಿಗೂ, ಸಂತೋಷಕ್ಕೂ, ಮನಃಶಾಂತಿಗೂ ನಂಬಿಕೆಯೇ ಮುಖ್ಯ. ನಮಗೆ ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನೆಲ್ಲ ಖಂಡಿತ ಪಡೆದುಕೊಳ್ಳಲು ಸಾಧ್ಯ ಅಂದರೆ ನೀವು ನಂಬುತ್ತೀರಾ? ಹೌದು, ಅದೇ ನಿಜ. ಹೇಗೆ ಅಂತ ಕೇಳ್ತೀರಾ? ಮೊದಲು ನಿಮಗೆ ಇದನ್ನು ನಂಬಲು ಕಷ್ಟ ಅನಿಸಬಹುದು, ಆದರೆ ಅದು ನಮ್ಮ ಅನುಭವಕ್ಕೆ ಬಂದರೆ ನಂಬದೇ ಇರಲು ಸಾಧ್ಯವೇ ಇಲ್ಲ. ಇನ್ನು ಮುಂದೆ ಇಂತಹ ಎಷ್ಟೋ ಉಪಯುಕ್ತ ಮಾಹಿತಿಗಳನ್ನು ನಾನು ನಿಮಗೆ ಕೊಡಲಿದ್ದೇನೆ. ಅದಕ್ಕಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಬರೀ ನಮ್ಮ ಬಳಿ ಏನು ಇಲ್ಲವೋ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿಕೊಂಡು ಕೊರಗುತ್ತಾ ಎಲ್ಲ ಕಷ್ಟಗಳನ್ನು ನಮ್ಮ ಬಳಿ ಆಕರ್ಷಿಸುತ್ತಲೇ ಇರುತ್ತೇವೆ. ಆದರೆ ನಮ್ಮ ಮನಸ್ಸಿನ ಶಕ್ತಿಯ ಬಗ್ಗೆ ಯಾವತ್ತೂ ಆಲೋಚನೆ ಮಾಡುವುದಿಲ್ಲ. ಆದ್ದರಿಂದಲೇ ಎಲ್ಲ ವಿಷಯದಲ್ಲೂ ಬರೀ ನಕಾರಾತ್ಮಕ ಫಲಿತಾಂಶವನ್ನೇ ಪಡೆದುಕೊಳ್ಳುತ್ತೇವೆ. ಆದರೆ ನಮ್ಮ ಉಪಪ್ರಜ್ಞಾ ಮನಸ್ಸಿನ ಶಕ್ತಿಯ ಬಗ್ಗೆ ನಾವು ತಿಳಿಯದೆ ನಮ್ಮ ಜೀವನ ಬರೀ ಇಷ್ಟೇ ಕಷ್ಟಗಳು, ನೋವುಗಳು ಮತ್ತು ಸಮಸ್ಯೆಗಳು ಎಂದು ಭಾವಿಸುತ್ತೇವೆ. ಏನಿದು ಉಪಪ್ರಜ್ಞಾ ಮನಸ್ಸು ಅಂತ ಆಲೋಚನೆ ಮಾಡ್ತಿದ್ದೀರಾ? ಉಪಪ್ರಜ್ಞಾ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಉಪಪ್ರಜ್ಞಾ ಮನಸ್ಸಿನ ಶಕ್ತಿ ಅಂದರೆ ನಮ್ಮ ಜಾಗೃತ ಮನಸ್ಸಿನ ಹಿಂದೆ ಅಡಗಿರುವ ಶಕ್ತಿಯುತ ಭಾಗವಾಗಿದೆ. ಇದು ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಂಬಿಕೆಗಳನ್ನು ರೂಪಿಸುತ್ತದೆ ಮತ್ತು ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಉಪಪ್ರಜ್ಞಾ ಮನಸ್ಸಿನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳುವುದು ಹೇಗೆ ಎಂದು ನಾನು ನಿಮಗೆಲ್ಲ ವಿವರಿಸುತ್ತೇನೆ. ಉಪಪ್ರಜ್ಞಾ ಮನಸ್ಸಿನ ಶಕ್ತಿ ಎಂದರೇನು? ಉಪಪ್ರಜ್ಞಾ ಮನಸ್ಸು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಹೆಚ್ಚಿನ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ನಾವು ಮಾಡುವ ಪ್ರತಿಯೊಂದು ಆಲೋಚನೆ, ಭಾವನೆ ಮತ್ತು ಕ್ರಿಯೆಯು ನಮ್ಮ ಉಪಪ್ರಜ್ಞಾ ಮನಸ್ಸಿನಿಂದ ಪ್ರಭಾವಿತವಾಗಿರುತ್ತದೆ. ಇದು ನಮ್ಮ ನಂಬಿಕೆಗಳು, ಭಯಗಳು ಮತ್ತು ಆದ್ಯತೆಗಳನ್ನು ರೂಪಿಸುತ್ತದೆ. ನಾವು ನಮ್ಮ ಉಪಪ್ರಜ್ಞಾ ಮನಸ್ಸನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡರೆ ನಾವು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಅತಿ ಹೆಚ್ಚು ಒಳ್ಳೆಯ ಸಮೃದ್ಧ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಉಪಪ್ರಜ್ಞೆಯನ್ನು ಬಳಸಿಕೊಳ್ಳುವುದು ಹೇಗೆ? ನಮ್ಮ ಉಪಪ್ರಜ್ಞಾ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳು, ದೃಢೀಕರಣಗಳು ಮತ್ತು ದೃಶ್ಯೀಕರಣಗಳನ್ನು ಮಾಡುವ ಮೂಲಕ ಬಳಸಿಕೊಳ್ಳಬಹುದು. ಉದಾಹರಣೆಗೆ, ನೀವು ಶ್ರೀಮಂತರಾಗಬೇಕು ಎಂದು ಬಯಸಿದರೆ ಶ್ರೀಮಂತನಾಗಿದ್ದೇನೆ ಎಂದು ಪದೇ ಪದೇ ಹೇಳಿಕೊಳ್ಳುವುದು ಮತ್ತು ನಿಮ್ಮನ್ನು ಶ್ರೀಮಂತನಂತೆ ಕಲ್ಪಿಸಿಕೊಳ್ಳುವುದು ಮನಸ್ಸನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ. ಪರಿಣಾಮ
ಉಪಪ್ರಜ್ಞಾ ಮನಸ್ಸನ್ನು ಸರಿಯಾಗಿ ಬಳಸಿಕೊಂಡರೆ ನೀವು ನಿಮ್ಮ ಗುರಿಗಳನ್ನು ಸಾಧಿಸಬಹುದು, ನಕಾರಾತ್ಮಕ ನಂಬಿಕೆಗಳನ್ನು ಹೋಗಲಾಡಿಸಬಹುದು ಮತ್ತು ಹೆಚ್ಚು ಆತ್ಮವಿಶ್ವಾಸ ಹೊಂದಬಹುದು. ಇದರಿಂದ ನಿಮ್ಮ ಆರೋಗ್ಯ, ಕೆಲಸ, ಹಣಕಾಸು ಮತ್ತು ಸಂಬಂಧಗಳನ್ನು ಸಹ ಖಂಡಿತ 100% ಸರಿಪಡಿಸಿಕೊಳ್ಳುವುದರಲ್ಲಿ ಯಶಸ್ಸು ಪಡೆದುಕೊಳ್ಳಬಹುದು. ಹೀಗೆ ನನ್ನ ಎಲ್ಲ ಮುಂದಿನ ವಿಡಿಯೋಸ್ಗಳನ್ನು ನೋಡುತ್ತಾ ನನಗೆ ಸಪೋರ್ಟ್ ಮಾಡುತ್ತೀರಿ ಮತ್ತು ಇನ್ನಷ್ಟು ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸಮೃದ್ಧ ಜೀವನವನ್ನಾಗಿಸಿಕೊಂಡು ಖುಷಿಯಿಂದ ಇರಿ. ಧನ್ಯವಾದಗಳು.